ಶ್ರೀಯವರ ಮೂಲ ಹೆಸರು ಧರಣೀಂದ್ರ ಕುಮಾರ್ ಮೋಲೆ ಜೈನ್. ತಂದೆಯ ಹೆಸರು ಶ್ರೀ ಅಣ್ಣಪ್ಪಜಿ ಮೋಲೆ. ತಾಯಿಯ ಹೆಸರು ಶ್ರೀಮತಿ ಹೀರಾದೇವಿ ಮೋಲೆ. ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ಜುಗುಳ. ಜನ್ಮ ದಿನಾಂಕ 6/8/1961. ವಿದ್ಯಾಭ್ಯಾಸ ಹೈಯರ್ ಸೆಕೆಂಡರಿ. ಧಾರ್ಮಿಕ ಶಿಕ್ಷಣ ಶ್ರೀ ಗೋಪಾಲದಾಸ ಭಯ್ಯ ಜೈನ ಸಂಸ್ಕೃತ ಸಿದ್ಧಾಂತ ಮಹಾವಿದ್ಯಾಲಯ, ಮುರೈನಾ, ಮಧ್ಯಪ್ರದೇಶ. ಬ್ರಹ್ಮಚಾರಿ ವೃತ 1982ರಲ್ಲಿ ಶ್ರೀ ದಿಗಂಬರ ಜೈನ ಸಿದ್ಧಕ್ಷೇತ್ರ, ಕುಂತಲಗಿರಿ, ಉಸ್ಮಾನಾಬಾದ್ ಜಿಲ್ಲೆ, ಮಹಾರಾಷ್ಟ್ರ. ಸಂಘ ಪ್ರವೇಶ ದಿನಾಂಕ 9/7/1987, ಅತಿಶಯ ಕ್ಷೇತ್ರ, ತುಬೈನಾಜಿ, ಮಧ್ಯಪ್ರದೇಶ. ದೀಕ್ಷಾ ಗುರುಗಳು ಆಚಾರ್ಯ ಶ್ರೀ ವಿದ್ಯಾಸಾಗರಜಿ. ಮಾತೃಭಾಷೆ ಕನ್ನಡ. ಮುನಿಶ್ರೀ 108 ಚಿನ್ಮಯ ಸಾಗರ್ಜಿ ಮಹಾರಾಜರವರು ಅವರಿಗೆ ಲಭಿಸಿರುವ ಪ್ರಮುಖ ಪ್ರಶಸ್ತಿಗಳು ಹಾಗೂ ಪದವಿಗಳು: 1. ಡಾಕ್ಟರ್ ಆಫ್ ಫಿಲಾಸಫಿ ಫಾರ್ ಸೋಷಿಯಲ್ ವರ್ಕ್ಸ್ ಫ್ರಮ್ ನ್ಯೂ ಏಜ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ, ಲಾಸ್ ವೆಗಾಸ್, USA. 2. ಡಾಕ್ಟರ್ ಆಫ್ ಲಿಟ್ರೇಚರ್ ಫ್ರಮ್ ದ ಓಪನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಫಾರ್ ಕಾಂಪ್ಲಿಮೆಂಟರಿ ಮೆಡಿಸಿನ್ಸ್, ಕೊಲಂಬೋ, ಶ್ರೀಲಂಕಾ. 3. ಆನರರಿ ಡಾಕ್ಟರ್ ಆಫ್ ಸೈನ್ಸ್ ಇನ್ ಎನ್ವಿರಾನ್ಮೆಂಟ್ ಫ್ರಮ್ ಟ್ರಿನಿಟಿ ವರ್ಲ್ಡ್ ಯೂನಿವರ್ಸಿಟಿ, ಟರ್ಕ್ಸ್ ಆ್ಯಂಡ್ ಕೆರಿಯೂಸ್ ಐಲ್ಯಾಂಡ್ಸ್, UK, ಓವರ್ಸೀಸ್ ಟೆರಿಟರಿ. 4. ಮಹಾತ್ಮ ಗಾಂಧಿ ಸನ್ಮಾನ್ ಫ್ರಮ್ ಹೌಸ್ ಆಫ್ ಲಾರ್ಡ್ಸ್, ಯುನೈಟೆಡ್ ಕಿಂಗ್ಡಮ್, ಗೌರ್ಮೆಂಟ್ ಆಫ್ UK. ಚಿನ್ಮಯ ಸಾಗರ ಜಿ ಟ್ರಸ್ಟ್ನ ಉಪಾಧ್ಯಕ್ಷೆ ಶ್ರೀಮತಿ ಸುಮನ್ ಮೋದಿ ಅವರಿಗೆ ಹಾಗೂ ಪಾರಸ್ ಟಿವಿಯ ವಕ್ತಾರರೆಲ್ಲರಿಗೂ ಹಾಗೂ ಮುನಿ ಸಂಘದ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. जिसने भी आपके कदमों में सर झुकाया है, मेरे चिन्ह में गुरुवर आपने मन में बसाया है. ಆ ಮುನಿ ಮಹಾರಾಜರು ಇವತ್ತು ಧಾರವಾಡಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಲಿಕ್ಕಿದ್ದಾರೆ. ಹಾಗಾಗಿ ನಾನು ಅವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಬಯಸೋದಿಲ್ಲ, ಯಾಕಂದರೆ ಇವತ್ತು ಮೂಲ ಕೇಂದ್ರ ವ್ಯಕ್ತಿ ಅವ್ರ ಬಗ್ಗೆ ಸಾಕಷ್ಟು ಜೀವನದಲ್ಲಿ ಹೇಳಿದ್ದಾರೆ. ನಾನು ನನ್ನ ಪೂರ್ವಜನ್ಮದ ಪುಣ್ಯ, ನಾನು ಸಾಂಗ್ಲಿ ಕೋತ್ಲಿಗೆ ಹೋಗೋನು, ಮಹಾರಾಷ್ಟ್ರ ಯಾತ್ರೆಗೆ ಹೋಗೋನು, ಈಗ ಅವ್ರ ದರ್ಶನ ಮಾಡಿ ಹೋಗೋ ಭಾಗ್ಯ ಇವತ್ತು ಸಿಕ್ಕಿದೆ. ಪೂಜ್ಯರು ಭಾರತ ದೇಶದಲ್ಲಿ ಎಲ್ಲ ಸಂಚಾರ ಮಾಡಿ ತಮಗೆಲ್ಲ ತಿಳಿದಾಗೆ ಈ ಮುನಿ ಧರ್ಮದಲ್ಲಿ ಅವರು ವಾಹನದಲ್ಲಿ ಓಡಾಡುವಾಗಿಲ್ಲ. ಅವರು ಒಂದೇ ಸಲ ಆಹಾರ ಮತ್ತು ಇತ್ಯಾದಿ ಭಾಳ ಕಠಿಣವಾದಂಥ ಒಂದು ತಪಸ್ಸನ್ನು, ಜೀವನವನ್ನು ನಡೆಸಿ ಅವರು ನಡೆಸ್ತಾ ಬರೀತಾ ಇದ್ದಾರೆ. ಇವರು ವಿಶೇಷವಾಗಿ ಜಂಗಲ್ ಬಾಬಾ ಅಂತಲೇ ಹೆಸರು. ಯಾಕಂತ ಹೇಳಿದರೆ ಇವರು ಕಾಡಲ್ಲೇ ಹೆಚ್ಚು ಇದ್ದು ಜಪ ತಪಗಳನ್ನು ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ನ್ಯಾಯಮೂರ್ತಿಗಳಾದಂಥ ಕೇಂದ್ರ ಸರ್ಕಾರ, ನಮ್ಮ ಕೇಂದ್ರದ ನ್ಯಾಷನಲ್ ಮೈನಾರಿಟಿ ಕಮಿಷನ್ ಚೇರ್ಮನ್ ಅವರು ಸಿದ್ದಕ್ಕಿಯವರು ಬೆಳಗಾಂ ಬಂದರು. ನಾನು ಡೆಲ್ಲಿಯಲ್ಲಿ ಭೇಟಿ ಮಾಡಿದಾಗ ಅದು ಸರಿ, ನಾನು ಬೆಳಗಾಂ ಬರ್ತೇನೆ, ಆ ಜಂಗಲ್ ಬಾಬಾ ಎಲ್ಲಿದ್ದಾರೆ ಅಂತ ಕೇಳಿದ್ರು. ನಾನು ಹೇಳಿದೆ, ಅವರು ಜಂಗಲ್ ಇದರಲ್ಲೇ ಇದ್ದಾರೆ, ಬೆಳಗಾಂ ಹತ್ರ ಇದ್ದಾರೆ. ಅವರು ಇದ್ದಾರೆ ಅಂತಂದರೆ ನಾನು ಬೆಳಗಾಂ ಬರ್ತೇನೆ ಅಂತ ಹೇಳಿದರು. ಅವರು ಮುಸಲ್ಮಾನರು, ನಮ್ಮ ಜೈನ ಧರ್ಮದ ಮೇಲೆ ಅತ್ಯಂತ ಇದರಿಂದಾಗಿ ಪ್ರಭಾವಗೊಂಡವರು. ಮಾನ್ಯರೇ, ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕೇನೆಂದರೆ, ಈ ಧರ್ಮಸ್ಥಳದ ಸಂಸ್ಥೆ ಇಲ್ಲಿ ಇರುವಂಥದ್ದು, ನಮ್ಮ ತಂಗಿ ಮತ್ತು ಭಾವ ಇಲ್ಲಿರೋದ್ರಿಂದ ಸಾಧಾರಣ 500ರಿಂದ 600 ಜನ ಮುನಿಗಳು ಈಗ ಒಳಗೆ ಹೋಗುವವರು ಕರ್ನಾಟಕಕ್ಕೆ, ಉತ್ತರ ಭಾರತದಿಂದ ಶ್ರವಣಬೆಳಗೊಳಕ್ಕೆ ಹೋಗಬೇಕಾದ್ರೆ ಧಾರವಾಡದ ಮೂಲಕನೇ ಹೋಗಬೇಕು. ಮುಂಚೆ ಬೆಳಗಾಂ ಹಾಲ್ಟ್ ಇತ್ತು, ಈಗ ಧಾರವಾಡದ ಹಾಲ್ಟ್ ಜಾಸ್ತಿ ಆಗಿದೆ. ಧಾರವಾಡದಲ್ಲಿ ಲತನ ಮತ್ತು ಡಾಕ್ಟರ್ ಮತ್ತು ಎಲ್ಲ ಜೈನ ಸಮಾಜದವರ ಸೇವೆಯನ್ನು ಅವರು ಸ್ವೀಕಾರ ಮಾಡಿ ಮುಂದೆ ಹೋಗ್ತಾರೆ. ಹಾಗಾಗಿ ಅವರಿಗೆ ಸ್ವಲ್ಪ ಆರೋಗ್ಯ ತಪಾಸಣೆಯೂ ಆಗುತ್ತೆ. ತಮಗೆ ತಿಳಿದಾಗ ಅವರು ಯಾವುದು ಮದ್ದೆಲ್ಲ ತಗೊಳ್ಳೋದಿಲ್ಲ, ಆದರೆ ಬೇರೆ ಪರಿಹಾರ ಕೊಡುವಂಥ ವಿಚಾರಗಳನ್ನು ಡಾಕ್ಟರ್ ನಿರಂಜನರು ಮಾಡೋದ್ರಿಂದ ಅವರೆಲ್ಲ ಸಂತೋಷವಾಗಿ ವಾಪಸ್ ಹೋಗ್ತಾರೆ. मेरे सर पे सदा तेरा हाथ रहे, जय गुरुदेव. ನಿರಂಜನ್ ಕುಮಾರ್ ಸರ್ ಅವರಿಗೆ ಕೊಡಬೇಕೆಂದು ಕೇಳಿಕೊಳ್ತಿದ್ದೇನೆ.
पूज्य श्री चिन्मय सागर जी, पावन चरणों को नमस्कार करके I consider this as a very beautiful day, and also I'll say we are very lucky today. Whenever the nature is happy, they say it showers. I think yesterday we had a very nice shower, and as our Vice President Mr. Surendra Kumar said, Muni is visiting us. He quoted a beautiful story of Bharateshwar Vaibhava. When they say, when the Muni visits to a town, the Deepavali and Dasara comes together. Now, when the Muni came to this place, this is a education institution, is suddenly got converted into a tapovan. There is an element of tapasva has come into this beautiful place. One thing I found, I spent the last few days with him. One thing I found that his keen interest, especially to change the society, especially he wanted to address the students and the teachers. The reason is very obvious. If you want to change the future of this country and this world, it's only possible by good education. Violence you will see all over, and restlessness prevailing this time of the world. There's a need of change, a change which should be immediate, not a gradual change. There is an urgency of change. So it has to be a revolution, not an evolution. The evolution takes its own time, but the revolution happens immediately. To bring this revolution, we have today a Krantikari Muniji with us. ಇವತ್ತಿನ ತಮಗೆಲ್ಲರಿಗೆ ಒಂದು ಧರ್ಮ ಉಪದೇಶ ಕೊಡ್ತಕ್ಕಂಥ ಮುನಿಸ್ತ್ರಿ ಚಿನ್ಮಯ ಸಾಗರ ಮಹಾರಾಜರ ಪಾದಕ ಮತ್ತು ತ್ರಿಭಾವ ನಮಸ್ಕಾರ ಮಾಡುತ್ತಾ ಇದ್ದಂಥ ತಮಗೆಲ್ಲರಿಗೂ ಇವತ್ತಿನ ಒಂದು ಧರ್ಮದ ಮಾರ್ಗದರ್ಶನ ಹಾಗೂ ಧರ್ಮದ ಏನಪ್ಪ ಈಗ ಒಂದು ತಮ್ಗೆ ತಿಳಿಸಿಕೊಟ್ಟಂಥ ಎಲ್ಲ ವ್ಯವಸ್ಥೆ ಮಾಡಿದಂಥ ನಮ್ಮ ಭಾಳ ಆತ್ಮೀಯರಾದಂಥ ನಮ್ಮ ಮಟ್ಟದ ಭಕ್ತರಾದಂಥ ನಮ್ಮ ಸುರೇಂದ್ರ ಕುಮಾರ್ ಅವರೇ, ಅದೇ ರೀತಿಯಾಗಿ ನಮ್ಮ SDMದ ಎಲ್ಲ ರೀತಿ ನೋಡ್ಕೊಳ್ಳುವಂಥ ನಮ್ಮ ಡಾಕ್ಟರ್ ನಿರಂಜನ್ ಅವರೇ, ಅದೇ ರೀತಿ ದಂಪತಿಗಳು ಇದ್ದಂಥ ಎಲ್ಲರೂ ಭಕ್ತ ಜನರೇ, ಇವಾಗ ಇದ್ದಂಥ ಪೂಜ್ಯ ಚಿನ್ಮಯ ಸಾಗರ ಮಹಾರಾಜರದ ಒಂದು ಪ್ರವಚನದಿಂದ ರೂಪದಿಂದ ತಮ್ಮೆಲ್ಲರಿಗಿನ ಒಂದು ಧರ್ಮದ ಉಪದೇಶ. ಯಾಕಂದರೆ ಆಗಲೇ ಟೈಮ್ ಆಗಿತ್ತು, ಪದ್ಮಲತಾ ಮೇಡಮ್ ಅಂದರು, ಏನಪ್ಪ ಸ್ವಾಮೀಜಿಯವ್ರು ನೀವು 2 ಮಾತು ಮಾತಾಡ್ತೀರಪ್ಪ. ನಾಂದೆ ಇಲ್ಲ, ನಾವು ಸ್ವಾಮೀಜಿ ಪ್ರವಚನ ಕೇಳಕ್ಕೆ ಅವರು ಬಂದೇವು, ನಾವ್ರೇನು ಇಲ್ಲಿ ಮಾತಾಡೋಕ್ಕೇನು ಬಂದಿಲ್ಲ. ಯಾಕಂದ್ರೆ ಮಾತಾಡೋಕ್ಕೆ ಭಾಳಷ್ಟು ಜಾಗ ಐತಿ, ಆದ್ರೆ ನಾವು ಇಲ್ಲಿ ಮಾತಾಡೋ ಪ್ರಸಂಗ ಇಲ್ಲ. ಅದನ್ನು ನಾವರೆಲ್ಲ ಶುದ್ಧ. ಯಾಕಂದ್ರೆ ಇಂಥ ಒಂದು ತಪಸ್ಸದ ಮುನಿಗಳಂತ ನಾವು ಒಂದು ಪ್ರವಚನ ಕೇಳಿ ನಮ್ಮ ಜೀವನವನ್ನು ಪಾವನ ಮಾಡ್ಕೋ ಸಂಬಂಧ ಅವರು ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ಪೂಜ್ಯ ಚಿನ್ಮಯ ಸಾಗರ ಮಹಾರಾಜರ ಬಗ್ಗೆ ಒಂದೇ ಒಂದು ಮಾತನ್ನ ಹೇಳೋದು ಏನಂದ್ರಪ್ಪ, ಎಲ್ಲರೂ ಮುನಿಗಳ ಜೈನ ಧರ್ಮದಲ್ಲಿ ಇದ್ದಾರೆ, ಆದರೆ ಇವರಂತ ಮುನಿಗಳು ಪ್ರಥಮ ಮುನಿ ಚಿನ್ಮಯ ಸಾಗರ ಒಬ್ಬರೇ ಒಬ್ಬರ. ಯಾಕಪ್ಪ ಅಂದ್ರೆ जिसने भी आपके कदमों में सर झुकाया है, मेरे चिन्मय गुरुवर आपने मन में बसाया है। हे गुरुवर आपके कदमों में करता हूँ फरियाद में, सारे जहां में ठुकराया तो आया तेरे पास में। करुणा का सागर तू, दया का भंडार है, माँ की ममता तू ही पिता का प्यार है। संसार के प्रत्येक प्राणी सम्मान चाहता है, सत्कार चाहता है, लेकिन सत्कार करना नहीं चाहता है। जो मनुष्य अपने जीवन को सत्कर्म के लिए समर्पित किया है, यहाँ पर ऐसे व्यक्तित्व का यहाँ पर सम्मान हो रहा है। जो कभी सत्कार नहीं चाहिए, सदा सत्कार को चाहिए है, उनका सम्मान हो रहा है। सत्कार करने वालों का सम्मान करने से, सत्कार करने से सत्कार का सम्मान होता है। प्रत्येक संसार के मनुष्य, प्रत्येक प्राणी सत्कार करना प्रारंभ कर देता है। इसके लिए यह सत्कार है। ये धर्माधिकारी वीरेंद्र हेगड़े
और हमारे सुरेंद्र कुमार जी हेगड़े, हमारे पद्मलता जी, इतना ही नहीं हमारे निरंजन वास्तव में निरंजन है। मैं कहूँ नित्य में निरंजन कहूँ क्या रंजन से रहित कहूँ, लेकिन कुछ भी शब्द नहीं है। यहाँ पर सम्मान भावों से हो रहा है। सिर्फ हमारे समाज के नहीं, हमारे देश के नहीं, ये व्यक्तित्व और ये परिवार संपूर्ण दुनिया के धरोहर के रूप में ही उपस्थित हमारे बीच में। और आप सबका सौभाग्य है, इस परिवार में आप भी एक सदस्य बन करके काम कर रहे हैं। उनके सोच, अच्छे आचार विचार, देश धर्म समाज आदि की इनकी भावना को आगे बढ़ा रहे हैं। आप सब भी सत्कार के योग्य है। सबका सत्कार संभव नहीं है। मेरा आशीर्वाद से मैं आप सबका स्वागत और सत्कार करता हूँ। इसी प्रकार एक सहयोगी बन करके आप हमारे जन जन के जीवन निर्माण में, समाज निर्माण में, राष्ट्र निर्माण में योगदान दे करके अपने जीवन को सार्थक करने का प्रयास करें। सदा अपने जीवन में सत्य कार्य का स्वागत करें, सत्कार करें। ಈಗ ಭಾರತದ ಮಹಾನ್ ರಾಷ್ಟ್ರಸಂತ ಚಿನ್ಮಯ ಸಾಗರರಿಂದ ಭಾರತ ರಾಷ್ಟ್ರದ ಪ್ರತಿಷ್ಠಿತ ಪ್ಲಾಸ್ಟಿಕ್ ಸರ್ಜನರಿಲ್ಲೊಬ್ಬರಾದ ಡಾಕ್ಟರ್ ನಿರಂಜನ್ ಕುಮಾರ್ ದಂಪತಿಗಳಿಗೆ ಹೃದಯ ಸ್ಪರ್ಶಿ ಸನ್ಮಾನ. ಡಾಕ್ಟರ್ ನಿರಂಜನ್ ಕುಮಾರ್ ಅವರು ಮೈಕ್ರೋ ಸರ್ಜರಿ ಮತ್ತು ಕ್ರಾನಿಯೋಫೇಶಿಯಲ್ ಸರ್ಜರಿಯಲ್ಲಿ ಸ್ಕಾಟ್ಲೆಂಡ್ನಲ್ಲಿ ತರಬೇತಿಯನ್ನು ಪಡೆದು 5 ವರ್ಷ ಯುನೈಟೆಡ್ ಕಿಂಗ್ಡಮ್ನಲ್ಲಿ ದಂಡಿಯಲ್ಲಿ ಸೇವೆ ಸಲ್ಲಿಸಿ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ 10 ವರ್ಷ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿ ಧಾರವಾಡದಲ್ಲಿ ಎಸ್ ಡಿ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ನ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಕನಸಿನಂತೆ ಸ್ಥಾಪಿಸುವುದರಲ್ಲಿ ಮುಖ್ಯ ಕಾರಣೀಭೂತರಲ್ಲಿ ಒಬ್ಬರಾಗಿ ಇದ್ದು ಮಾತ್ರವಲ್ಲ, ಎಸ್ ಡಿ ಎಂ ಹಾಸ್ಪಿಟಲ್ ಮತ್ತು ಕಾಲೇಜುಗಳು ದೇಶದಲ್ಲಿಯೇ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ಎಂಬ ಮಟ್ಟಕ್ಕೆ ಬೆಳೆಸಿ ಸರ್ವರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರ ಧರ್ಮಪತ್ನಿ ಶ್ರೀಮತಿ ಪದ್ಮಲತಾ ನಿರಂಜನ್ ಕುಮಾರ್ ಅವರು ಸಹಧರ್ಮಿಣಿಯಾಗಿ ನಿರಂತರ ತನ್ನ ವಿವಿಧ ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ಪಾಲ್ಗೊಂಡು ಅನೇಕ ಮುನಿಗಳ, ಸಾಧುಗಳ, ಸಂತರ, ಮಾತಾಜಿಯವರ ಈ ಕ್ಷೇತ್ರಕ್ಕೆ ಬರಮಾಡಿಸಿ ಅವರ ಆತಿಥ್ಯದ ಪೂರ್ಣ ಜವಾಬ್ದಾರಿಯೊಂದಿಗೆ ಸತ್ಕರಿಸುತ್ತಾ ಅನೇಕ ಧಾರ್ಮಿಕ ಪ್ರವಚನಗಳ ಮೂಲಕ ಧರ್ಮ ಪ್ರಭಾವವನ್ನು ಮಾಡಿದ್ದಾರೆ. ಇಂದು ಈ ದಂಪತಿಗಳಿಗೆ ಪೂಜ್ಯ ಚಿನ್ಮಯ ಸಾಗರ ಮಹಾರಾಜರ ಸನ್ಮಾನಿತರಾಗುತ್ತಿರುವುದು ನಮಗೆಲ್ಲರಿಗೂ ಆನಂದದಾಯಕವಾದ ವಿಷಯ. ಪಾರಸ್ ಚಾಲನ್ನ ಮುಖ್ಯಸ್ಥರಾದಂಥ ಸುಮಲತಾ ಮೋದಿಯವರಿಗೆ ಗೌರವ ಸಮರ್ಪಣೆ.